Namaste ellarigu. This is Master Show Classes Dharavada. Yes. Today I am going to explain about continuity and differentiability chapter first exercise 5.1. So ಇವಾಗ ಆಲ್ರೆಡಿ ನಾವು ಥಿಯರಿಟಿಕಲ್ ಕಾನ್ಸೆಪ್ಟ್ ಅನ್ನು ಏನೇನು ಬೇಕೆಲ್ಲ ಮುಗಿಸಿದ್ದೇವೆ. ಸೊ ಎಕ್ಸರ್ಸೈಸ್ ಸಾಲ್ವ್ ಮಾಡೋಣ. ಇಲ್ಲಿ ನಿಮಗಿರುವಂಥ ಡೌಟ್ ಏನಿರುತ್ತೆ ಅಂತಂದ್ರೆ ಕೆಲವೊಬ್ರು ಈ ರೀತಿ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡ್ತಾರೆ, ಕೆಲವೊಂದು ಟೈಮ್ ಈ ರೀತಿ ಸಾಲ್ವ್ ಮಾಡ್ತಿರ್ತೇವೆ ನಾವು. ಈ ರೀತಿ ಯಾವಾಗ ಸಾಲ್ವ್ ಮಾಡಬೇಕು, ಈ ರೀತಿ ಯಾವಾಗ ಸಾಲ್ವ್ ಮಾಡಬೇಕು, ಡಿಫ್ರೆನ್ಸ್ ಏನಿರುವಾಗ ಇಲ್ಲಿ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಫ್ ಆಫ್ ಎ. ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಂಗಿಲ್ಲ. ಈ ಕ್ವಶನ್ ಒಳಗ ಎಲ್ ಎಚ್ ಎಲ್ ಚೆಕ್ ಮಾಡ್ಕೊಂಡು ಆರ್ ಎಚ್ ಎಲ್ ಚೆಕ್ ಮಾಡ್ಕೊಂಡು ಎಫ್ ಆಫ್ ಫೈ ಚೆಕ್ ಮಾಡ್ಕೋಬೇಕು. ಸೊ ಹಂಗಾರೆ ಏನಿದೆ ಡಿಫ್ರೆನ್ಸ್, ಇದನ್ನ ಯಾವಾಗ ಸಾಲ್ವ್ ಮಾಡ್ಬೇಕು, ಇದನ್ನ ಯಾವಾಗ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಈ ಕ್ವಶನ್ ನೋಡ್ರಿ, ಇಲ್ಲಿ ಎಕ್ಸಾಕ್ಟ್ ಆಟ್ ಎಕ್ಸ್ ಇಕ್ವಲ್ ಟು 0 ಅಂತ ಅಷ್ಟೇ ಕೇಳ್ಯಾನ. ಅವ 0ಕ್ಕಿಂತ ಕಡಿಮೆ ಇದ್ದಾಗ ಒಂದು ಫಂಕ್ಷನ್, 0ಕ್ಕಿಂತ ಜಾಸ್ತಿ ಇದ್ದಾಗ ಒಂದು ಫಂಕ್ಷನ್, ಲೆಸ್ ದೆನ್ 0 ಇದ್ದಾಗ ಒಂದು ಫಂಕ್ಷನ್, ಗ್ರೇಟರ್ ದೆನ್ 0 ಇದ್ದಾಗ ಒಂದು ಫಂಕ್ಷನ್ ಅಂತ ಕೇಳಿಲ್ಲ ಅವ. ಇಂಥ ಸಿಚುವೇಶನ್ ಒಳಗ ಸುಮ್ಮನೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ಕೊತ ಕುಂತು ಟೈಮ್ ವೇಸ್ಟ್ ಮಾಡಂಗಿಲ್ಲ. ಹಂಗೆ ಮಾಡೋದೇನು ತಪ್ಪೇನಲ್ಲ, ಟೈಮ್ ವೇಸ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಸೇಮ ಬರುತ್ತದ. ಸಿಂಪಲ್ ಆಗಿ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಒಂದೇ ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೊಂದು ಎಫ್ ಆಫ್ ಎ ಅಂತೂ ಚೆಕ್ ಮಾಡಲೇಬೇಕು. ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಗೊತ್ತಾಕೈತಿ. ಇಲ್ಲಿ ಎಫ್ ಆಫ್ ಎ ಚೆಕ್ ಮಾಡ್ಲೇಬೇಕ, ಈ ಕಡೆನೂ ಎಫ್ ಆಫ್ ಎ ಚೆಕ್ ಮಾಡ್ಲೇಬೇಕು. ಏನ್ ಇಲ್ಲಿ ಈ ಕಡೆ ಬಿಡಂಗಿಲ್ಲ, ಇಲ್ಲಿ ಎಫ್ ಆಫ್ ಎ ಚೆಕ್ ಮಾಡ್ಲೇಬೇಕ. ಬಟ್ ಇದ್ರ ಜೊತೆ ಏನ್ ಮಾಡ್ಕೋಬೇಕು ನಾವು, ಎಲ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು, ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಯಾಕಂತಂದ್ರ ಇಲ್ಲಿ 5ಕ್ಕಿಂತ ಕಡಿಮೆ ಇದ್ದಾಗ ಒಂದು ಫಂಕ್ಷನ್ ಐತಿ, 5ಕ್ಕಿಂತ ಜಾಸ್ತಿ ಇದ್ದಾಗ ಒಂದು ಫಂಕ್ಷನ್ ಐತಿ, ಲೆಸ್ ದೆನ್ 5 ಇದ್ದಾಗ 5 ಮೈನಸ್ ಎಕ್ಸ್ ಐತಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇದ್ದಾಗ ಎಕ್ಸ್ ಮೈನಸ್ 5 ಐತಿ. ನೋಡ್ರಿ ಚೇಂಜ್ ಐತಿ ಫಂಕ್ಷನ್ ಅಲ್ಲಿ. ಸೊ ಹಂಗಾರ ಇಲ್ಲಿ ಒಂದ ಕ್ವಶನ್ ಒಳಗೆ ಎರಡೆರಡು ಫಂಕ್ಷನ್ ಅದಾವ. ಅಂದ್ರೆ 5ಗೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್ 5 ಮೈನಸ್ ಎಕ್ಸ್, ರೈಟ್ ಸೈಡ್ ಒಂದು ಫಂಕ್ಷನ್ ಎಕ್ಸ್ ಮೈನಸ್ 5 ಐತಿ. ಸೊ ಹಂಗಾರ ಇಲ್ಲಿ ಒಂದ ಕ್ವಶನ್ಗೆ ಎರಡೆರಡು ಆನ್ಸರ್ ಅದಾವಲ್ಲ, ಒಂದ ಕ್ವಶನ್ ಒಳಗೆ ಮತ್ತೆ ಬ್ರೇಕ್ ಮಾಡಿ ಮತ್ತೆ ಡಿವೈಡ್ ಮಾಡ್ಯಾನ ಅದನ್ನ. ಸೊ ಇಂಥ ಸಿಚುವೇಶನ್ದಾಗ ಏನ್ ಮಾಡ್ಕೋಬೇಕು, 5 ಲೆಫ್ಟ್ ಸೈಡ್ ಅಂದಾಗ ಎಲ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು, 5 ರೈಟ್ ಸೈಡ್ ಅಂದಾಗ ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು. ಇವೆರಡು ಈಕ್ವಲ್ ಅಂತ ಪ್ರೂವ್ ಆದ್ರೆ ನೆಕ್ಸ್ಟ್ ಎಫ್ ಆಫ್ ಎ ಚೆಕ್ ಮಾಡ್ಕೋಬೇಕು. ಅಕಸ್ಮಾತ್ ಇಲ್ಲೇ ನಾಟ್ ಈಕ್ವಲ್ ಇತ್ತು ಅಂತಂದ್ರೆ ಎಫ್ ಆಫ್ ಎ ಚೆಕ್ ಮಾಡೋ ನೆಸೆಸರಿ ಇಲ್ಲ, ಅಲ್ಲೇ ನಾಟ್ ಕಂಟಿನ್ಯೂಸ್ ಅಂತ ಬರ್ದ್ ಬಿಡ್ಬೇಕು. ಸ್ಟಾರ್ಟಿಂಗ್ ಫಸ್ಟ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋರಿ. ಇವು ಈಕ್ವಲ್ ಇತ್ತಂದ್ರೆ ಆಮೇಲೆ ಎಫ್ ಆಫ್ ಎ ಚೆಕ್ ಮಾಡ್ಕೋರಿ. ಅದು ಈಕ್ವಲ್ ಇತ್ತಂದ್ರೆ ಏನಕ್ಕೈತಿ, 3 ಈಕ್ವಲ್ ಇತ್ತಂದ್ರೆ ಏನ್ ಮಾಡ್ರಿ, ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 5. ಇಲ್ಲಿ 5 ಬಗ್ಗೆ ಮಾತಾಡತ್ತೀರ, 5 ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 5 ಬರ್ದ್ಬಿಡ್ರಿ. ಅಕಸ್ಮಾತ್ ಇಲ್ಲಿ ಏನಾರ ಬ್ರೇಕ್ ಆಯ್ತು, ಸೇಮ್ ಬರ್ಲಿಲ್ಲ ಆನ್ಸರ್ ಅಂತಂದ್ರೆ ಫಂಕ್ಷನ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಬರ್ದ್ಬಿಟ್ರೆ ಮುಗಿದೋತು. ಸೊ ಇದಕ್ಕಿರೋ ಡಿಫ್ರೆನ್ಸ್ ಇದನ್ನ. ಸೊ ಹಂಗಾರ ಈ ರೀತಿ ಕೆಲವೊಂದಿಷ್ಟು ಕ್ವಶನ್ ಸಾಲ್ವ್ ಮಾಡೋನು, ಈ ರೀತಿ ಕೆಲವೊಂದಿಷ್ಟು ಕ್ವಶನ್ ಸಾಲ್ವ್ ಮಾಡೋನು. ನಿಮ್ದು ಎಕ್ಸರ್ಸೈಸ್ ಒಳಗೆ 1 by 1 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಹಂಗಾರೆ ಇದನ್ನ ಸೊ ಇದನ್ನ ಅಬ್ಸರ್ವ್ ಮಾಡ್ರಿ. ಹಂಗ ಇದನ್ನ ಎಕ್ಸರ್ಸೈಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದೊಂದು ಕ್ವಶನ್, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ, ಇವಾಗ ಫಸ್ಟ್ ಕ್ವಶನ್ ಏನೈತಿ, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5x minus 3 is continuous at x equal to 0, x equal to -3 and x equal to 5 ಐತಿ. ಇದರ ಫಸ್ಟ್ ಒನ್ ಇದಕ್ಕೆ ಏನಂತ ನೇಮ್ ಕೊಡೋಣ ಅಂದ್ರೆ ಇದಕ್ಕೆ 1 ಅಂತ ನೇಮ್ ಕೊಡ್ತೀನಿ, ಇದಕ್ಕೆ 2 ಅಂತ ನೇಮ್ ಕೊಡ್ತೀನಿ, ಇದಕ್ಕೆ 3 ಅಂತ ನೇಮ್ ಕೊಡ್ತೀನಿ. ಅದು ಒಂದೊಂದು 1 by 1 ಸಾಲ್ವ್ ಮಾಡ್ಕೊತ ಹೋಗೋದು. ಸೊ ಅದರ ಫಸ್ಟ್ ಒನ್ ಇವಾಗ ಫಸ್ಟ್ ಒನ್ ಏನೈತಿ, ಆಟ್ ಎಲ್ಲಿ ಹೇಳತ್ತ ನಾವು, ಆಟ್ ಎಕ್ಸ್ ಈಕ್ವಲ್ ಟು 0 ನಾವು ದಿಸ್ ಫಂಕ್ಷನ್ ಏನೈತಿ ಕಂಟಿನ್ಯೂಸ್ ಐತಿ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 0. ಅಂದ್ರೆ ಆಟ್ ಎಕ್ಸ್ ಈಕ್ವಲ್ ಟು 0 ಫಂಕ್ಷನ್ ಚೂಸ್ ಮಾಡ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5x minus 3. ಹಂಗಾರೆ ಇಲ್ಲಿ ಫಂಕ್ಷನ್ ಏನೈತಿ, ಒಂದ ಫಂಕ್ಷನ್ ಐತಿ. ಈಗ 0ಕ್ಕೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, 0ಕ್ಕೆ ರೈಟ್ ಸೈಡ್ ಒಂದು ಫಂಕ್ಷನ್ ಇಲ್ಲ, 5x minus 3 ಒಂದ ಫಂಕ್ಷನ್ ಐತಿ. ಬಟ್ ನಾವು ಈಗ ಥಿಯರಿಟಿಕಲ್ ಕಾನ್ಸೆಪ್ಟ್ ಇದ್ದ ನೀವು ವಿಡಿಯೋ ನೋಡಿದ್ರಿ ಅಂತಂದ್ರೆ ಇದು ಪೊಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಆಟ್ ಆಲ್ ರಿಯಲ್ ನಂಬರ್. ಸೊ ಎಲ್ಲಾ ರಿಯಲ್ ನಂಬರ್ ಒಳಗೂ ಪೊಲಿನಾಮಿಯಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಐತಿ ಅಂದ್ಮೇಲೆ at x equal to 0, at x equal to -3, at x equal to 5 ಎಲ್ಲ ರಿಯಲ್ ನಂಬರ್. ಸೊ ಎಲ್ಲಾ ರಿಯಲ್ ನಂಬರ್ ಒಳಗೆ ಏನಿರ್ತೈತಿ ಫಂಕ್ಷನ್ ಕಂಟಿನ್ಯೂಸ್ ಇರ್ತೈತಿ. ಅದನ್ನ ಚೆಕ್ ಮಾಡೋ ನೆಸೆಸರಿ ಇರಂಗಿಲ್ಲ. ಬಟ್ ಆಲ್ರೆಡಿ ಈಗ ಲಿಮಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಚೆಕ್ ಮಾಡೋಣ ಈಗ. ಸೊ ಹಂಗಾರ ಈಗ ಯಾವ ಮೆಥಡ್ ಅಪ್ಲೈ ಮಾಡ್ತೀರಿ, ನಾ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಫಸ್ಟ್ ಮೆಥಡ್ 1 ಮೆಥಡ್ 2 ಮೆಥಡ್ 1 ಯಾಕೆ ಹೇಳ, ಈಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊತ ಕೂಡ ನೆಸೆಸರಿ ಇಲ್ಲ. ಯಾಕಂದ್ರೆ ಒಂದ ಫಂಕ್ಷನ್ ಐತಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದು ಫಂಕ್ಷನ್ ಇಲ್ಲ. ಸಿಂಪಲ್ ಆಗಿ ಒಂದ ಸಲ ಚೆಕ್ ಮಾಡ್ಬೇಕು. ಈಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಷ್ಟೇ ಚೆಕ್ ಮಾಡಬೇಕು. ಈಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಂಗಿಲ್ಲ, ಯಾಕಂದ್ರೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್ ರೈಟ್ ಸೈಡ್ ಒಂದು ಫಂಕ್ಷನ್ ಇಲ್ಲ. ಸೊ ಹಂಗಾರ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಫಂಕ್ಷನ್ ಏನೈತಿ ನಿಮ್ದು
5x minus 3 ಐತಿ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to 0, ಈಗ ಲಿಮಿಟ್ ಅಪ್ಲೈ ಮಾಡ್ರಿ. ಈಗ x ಪ್ಲೇಸ್ ಒಳಗೆ 0 ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. x ಪ್ಲೇಸ್ ನ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 5 into 0 0 0 minus 3 ಬರ್ತೈತಿ. ಇದು ಇಷ್ಟ ಲಿಮಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡೋದು ಹಿಂಗ. ಈಗ ಚೂಸ್ ಮಾಡ್ಕೋಬೇಕು ಲಿಮಿಟ್ ಆಸ್ x tends to 0, ಲಿಮಿಟ್ ಅಪ್ಲೈ ಮಾಡಕ್ ಹೊಂಟೀವಿ. x tends to 0 ಅಂದ್ರೆ ಕೊಟ್ಟಿರುವಂತ ಫಂಕ್ಷನ್ ಒಳಗ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತಾ -3 ಬರುತ್ತಾ. ಅದೇ ರೀತಿ ಇನ್ನೊಂದೇನ್ ಚೆಕ್ ಮಾಡ್ಕೋಬೇಕು, ಈಗ ಡೈರೆಕ್ಟ್ ಆಗಿ f of 0 ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮೆಥಡ್ 1 ಫಾಲೋ ಮಾಡಕ್ ಹೊಂಟೀವಿ. ಮೆಥಡ್ 1 ಏನ್ ಹೇಳ್ತೈತಿ ನಮ್ದು? ಮೆಥಡ್ 1 ಲಿಮಿಟ್ ಆಸ್ x tends to 0 ಅಲ್ಲ x tends to a ಇನ್ ಜನರಲ್ f of x is equal to f of a ಇದು ಚೆಕ್ ಮಾಡ್ಕೋಬೇಕು. ಫಂಕ್ಷನ್ ಒಂದ ಕೊಟ್ಟಾಗ LHL RHL ಚೆಕ್ ಮಾಡಂಗಿಲ್ಲ. ಫಂಕ್ಷನ್ ಒಂದ ಕೊಟ್ಟಾಗ ಇದನ್ನ ಚೆಕ್ ಮಾಡ್ಬೇಕು. ಅದೇ ರೀತಿ ನಾ ಇದನ್ನ ಚೆಕ್ ಮಾಡಿದೆ. ಇವಾಗ ಲಿಮಿಟ್ x tends to a ಇತ್ತಲ್ಲ, x tends to 0 ತಗೊಂಡ ಏನ್ ಮಾಡಿದೆ ನಾ ಚೆಕ್ ಮಾಡಿದೆ. ಇವಾಗ ಈಗ f of a ಚೆಕ್ ಮಾಡ್ಕೋಬೇಕಲ್ಲ ಕಡಿದೆ. ಸೊ f of a ಅಂದ್ರೆ ಏನಿಲ್ಲ, ಲಿಮಿಟ್ ವ್ಯಾಲ್ಯೂ 0 ಐತಿ. ಸೊ f of 0 ಅಂತಂದ್ರೆ ಇದ್ರೊಳಗ 0 ಸಬ್ಸ್ಟಿಟ್ಯೂಷನ್ ಮಾಡ. 5 as it is in the place of x 0 -3 we get 5 into 0 0 we get -3. ಸೊ ಹಂಗಾರ ಹಿಯರ್ ಬರಿಬಹುದು. ಹಂಗ ನಾ ಇಲ್ಲ ಏನ್ ಬರಿಬಹುದು, ಹಿಯರ್ ಲಿಮಿಟ್ ಆಸ್ x tends to 0 f of x is equal to f of 0. ಅಂದ್ರೆ ಎರಡು ಈಕ್ವಲ್ ಅದಾವ ಅಂತಂದ್ರ ಇಲ್ಲಿ ಏನಾಯ್ತು, ಲಿಮಿಟ್ ಎಕ್ಸಿಸ್ಟ್ ಆಯ್ತು. ಲಿಮಿಟ್ ಎಕ್ಸಿಸ್ಟ್ ಆತಂದ್ರ ದಿಸ್ ಈಸ್ ಕಂಟಿನ್ಯೂಸ್. therefore f of x is continuous. therefore f of x is continuous ಅಂತ ಬರ್ದ್ ಬಿಡಬೇಕು. ಸೊ ಇದು at x equal to 0 ಆಯ್ತು. ಸೊ ಹಂಗಾರೆ ಈಗ at x equal to ಏನ್ ಮಾಡೋಣ, ಹಂಗಾರೆ ಈಗ ಸೆಕೆಂಡ್ ಒನ್ ಚೂಸ್ ಮಾಡೋಣ. at x equal to 3, at x equal to -3 ಫಂಕ್ಷನ್ ಯಾವ್ದು? ಇದ ಫಂಕ್ಷನ್. ಯಾವ ಫಂಕ್ಷನ್? ಇದ ಫಂಕ್ಷನ್ f of x equal to 5x - 3 ಇದ ಫಂಕ್ಷನ್ ಒಂದ ಫಂಕ್ಷನ್ ಐತಲ್ಲಿ. ಸೊ ಈಗ ಚೆಕ್ ಮಾಡ್ಕೊಂಡು ಹಂಗ ಈಗ ಏನ್ ಮಾಡ್ಬೇಕು, ಈಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಚೆಕ್ ಮಾಡೋ ನೆಸೆಸರಿ ಇಲ್ಲ. ಈಗ ಹೆಂಗ್ ಸಾಲ್ವ್ ಮಾಡಿದ್ವಿ ಹಂಗ ಡೈರೆಕ್ಟ್ ಆಗಿ ಈ ಟೈಪ್. ಈಗ ಲಿಮಿಟ್ ಆಸ್ x tends to a ಅಂದಾನ. ಇಲ್ಲಿ a ಅಂತಂದ್ರೆ ಏನ್ ಬಂದೈತಿ ನಮ್ದಿಲ್ಲಿ -3 ಬಂದೈತಿ. f of x ಇದನ್ನ ಚೆಕ್ ಮಾಡತ್ತೇನೆ LHS. ಸೊ ಹಂಗಾರೆ ಇಲ್ಲಿ ಲಿಮಿಟ್ ಆಸ್ x tends to -3 ಹಂಗ ಬರಿ. ಫಂಕ್ಷನ್ ಚೂಸ್ ಮಾಡ್ಕೋ. ಫಂಕ್ಷನ್ ಏನೈತದ 5x - 3 ಐತಿ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ. ಅಂದ್ರ ಈ x ಜಗದಾಗ -3 ಹಾಕು. 5 as it is in the place of x. ಈಗ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. x ಜಗದಾಗ -3 ಹಾಕು. x ಜಗದಾಗ -3 ಹಾಕಿದ್ರೆ ಏನ್ ಬರುತ್ತದು, ಈ -3 as it is ಪ್ಲಸ್ ಇಂಟು ಮೈನಸ್ 5 3s 15 -15 -3 ಎಷ್ಟು ಬಂತು, -18 ಬಂತು. ಸೊ ಈ ತರ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಇದಾದ್ಮೇಲೆ ಏನ್ ಮಾಡ್ತೀವಿ, ಮತ್ತೆ RHS ಚೆಕ್ ಮಾಡ್ಬೇಕು. RHS ಏನೈತಿ, f of a ಐತಿ. f of a ಅಂದ್ರೆ ನಮ್ ಕಡೆ ಏನ್ ಬೇಕು, a ಅಂದ್ರೆ ಏನೈತಿ, a ಅಂತಂದ್ರೆ -3 ಐತಿ. ಸೊ f of -3 ಚೆಕ್ ಮಾಡು. f of -3 ಅಂತಂದ್ರೆ ಏನು, ಈ ಜಗದಾಗ ಏನ್ ಮಾಡ್ಬೇಕು, 5 as it is in the place of x -3 this -3 as it is. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ 5 3s 15 ಇದೊಂದು -3 ಟೋಟಲ್ ಎಷ್ಟಾಯ್ತು -18 ಆಯ್ತು. ಸೊ ಹಂಗಾರೆ ಈ ವ್ಯಾಲ್ಯೂ ಏನಾಯ್ತು, ಈಕ್ವಲ್ ಆಯ್ತು. ಸೊ ಹಂಗಾರೆ ನಾ ಬರಿಬಹುದು. ಹಂಗಾರೆ therefore limit as x tends to -3 f of x is equal to f of a. f of a ಅಂದ್ರೆ f of -3. ಸೊ ಹಿಂಗಾಗಿದ್ದಕ್ಕ ಫಂಕ್ಷನ್ ಏನಕೈತಿ, ಕಂಟಿನ್ಯೂಸ್ ಆಕೈತಿ. therefore f of x is continuous. ಸೊ ಇವೆರಡು ಯಾರಿಗ ಅರ್ಥ ಆಗಿಲ್ಲ, ಈ ಕಡೆ ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ ಏನೈತದ, ಸೇಮ್ ಟು ಸೇಮ್ ಗೊತ್ತಾದವರು ಟ್ರೈ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ. ಥರ್ಡ್ ಒನ್ ಏನೈತಿ, at x equal to 5 ಫಂಕ್ಷನ್ ಏನೈತೆ ಅದ ಫಂಕ್ಷನ್ ಒಂದ ಕ್ವಶನ್ ಇದೆ. f of x equal to ಏನೈತದ 5x - 3 ಐತಿ, ರೈಟ್. ಸೊ ಹಂಗಾರೆ ಸೇಮ್ ಆಸ್ ಇಟ್ ಇಸ್ ನಾವ್ ಏನ್ ಮಾಡ್ಬೇಕು, ಹಂಗಾರೆ ಈಗ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಚೆಕ್ ಮಾಡಂಗಿಲ್ಲ. ಲಿಮಿಟ್ ಆಸ್ x tends to 5 ಒಂದೇ ಸಲ ಚೆಕ್ ಮಾಡ್ಬೇಕು. ಪ್ಲಸ್ ಮೈನಸ್ ಬರ್ಕೋತ ಕೊಡಂಗಿಲ್ಲ. ಈಗ f of x ಓಕೆ, ಲಿಮಿಟ್ ಆಸ್ x tends to 5 f of x ಅಂದ್ರೆ ಏನೈತಿ ಫಂಕ್ಷನ್, ಇಲ್ಲಿ 5x - 3 ಐತಿ. ಈಗ x ಸಿಗದಾಗ 5 ಹಾಕಿ. x ಸಿಗದಾಗ 5 ಹಾಕಿದ್ರೆ 5 5s 25 25 ಒಳಗೆ 3 ಹೋದ್ರೆ ಎಷ್ಟು ಆಕೈತಿ, 22 ಆಕೈತಿ. ಇದ್ರ ಆನ್ಸರ್ ಎಷ್ಟು ಬಂತು, 22 ಬಂತು. ಸೊ ಇದಾದ್ಮೇಲೆ ಈ ಕಡೆ RHS ಚೆಕ್ ಮಾಡ್ಬೇಕಲ್ಲ. f of a ಅಂತಂದ್ರೆ ಏನು, f of 5 ಚೆಕ್ ಮಾಡ್ಕೋಬೇಕು. f of 5 ಅಂತಂದ್ರೆ ಇಲ್ಲಿ 5 ಸಬ್ಸ್ಟಿಟ್ಯೂಷನ್ ಮಾಡಿ. ಇದು 5 ಸಬ್ಸ್ಟಿಟ್ಯೂಷನ್ ಮಾಡಿ 5 as it is ಈ x ಪ್ಲೇಸ್ ಒಳಗ 5 ಹಾಕ್ಬೇಕು. ಇಲ್ಲಿ -3 ಆಯ್ತು. 5 5s 25 25 ಒಳಗೆ 3 ಹೋದ್ರೆ 22 ಬಂತು. ಸೊ ಹಂಗಾರೆ ಇದು ಏನಾಯ್ತು, ಈಕ್ವಲ್ ಬಂತು. ಯಾಕಂದ್ರೆ ಇಲ್ಲಿ 22 ಬಂತು, ಇಲ್ಲಿ 22 ಬಂತು. ಸೊ ಹಂಗಾರೆ ಲಿಮಿಟ್ ಆಸ್ x tends to 5 f of x is equal to f of 5. therefore ಏನ್ ಬರಿಬಹುದು ಅಂತ ನಾವೀಗ
therefore f of x is continuous. Continuous at x equal to 5 ಅಂತ ಬರೆದ್ರೆ ಇನ್ನೂ ಚಲೋ. Continuous at x equal to 5 ಅಂತ ಬರೆದ್ರೆ ಇನ್ನೂ ಚಲೋ. ಇದು continuous at ಎಲ್ಲಿ x equal to 3. Continuous at x equal to -3. ಇದು ಏನು continuous at x equal to 0. Continuous at x equal to 0. ರೈಟ್. ಸೊ ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಯಾವಾಗ ಫಂಕ್ಷನ್ ಫಂಕ್ಷನ್ ಇದ್ದಾಗ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಕೊಟ್ಟಿಲ್ಲ, ಒಂದು ಫಂಕ್ಷನ್ ಕೊಟ್ಟಾನಂತಂದ್ರ ಈಗ ನೀವು ಒಂದೇ ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಒಂದೇ ಸಲ ಚೆಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಮೈನಸ್ ಅಕೌಂಟ್ ಲೆಫ್ಟ್ ಸೈಡು, ಪ್ಲಸ್ ಅಕೌಂಟ್ ರೈಟ್ ಸೈಡ್ ಚೆಕ್ ಮಾಡಂಗಿಲ್ಲ. ಆಮೇಲೆ ಎಫ್ ಆಫ್ ಎ ಅಂತೂ ಆ ಮೆಥಡ್ ಆಗಲಿ ಈ ಮೆಥಡ್ ಆಗಲಿ ಚೆಕ್ ಮಾಡ್ಲೇಬೇಕು. ಸೊ ಇದು ಒಂದು ಮೆಥಡ್ 1 ಇಂದ ನಾವೇನ್ ಮಾಡೇವಿ, ಸಾಲ್ವ್ ಮಾಡೇವಿ. ಸೊ ಇದನ್ನ ಬರ್ಕೊಳ್ರಿ. Okay, next question. Second question ಏನೈತಿ, examine the continuity of f of x equal to 2x square minus 1 at x equal to 3 ಅಂತ ಐತಿ. ಸೊ ಇದು ಲೀನಿಯರ್, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿದ್ದಕ್ಕೆ ಪೊಲಿನಾಮಿಯಲ್ ಫಂಕ್ಷನ್ ಅಂತ ಕರಿತೀವಿ. ಪೊಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಎವ್ರಿವೇರ್. ಸೊ ಒಂದ ಮಾರ್ಕ್ಸ್ ಕ್ವಶನ್ ಇತ್ತಂದ್ರೆ ಕಂಟಿನ್ಯೂಸ್ ಆಕೈತೆ ಅಂತ ತಿಳ್ಕೊಂಡ್ಬಿಟ್ರಿ. ಸೊ ಅಕಸ್ಮಾತ್ ನೀವು ಲಿಮಿಟ್ ಕಾನ್ಸೆಪ್ಟ್ ಮಾಡಿ ಅಪ್ಲೈ ಸಾಲ್ವ್ ಮಾಡ್ತೀರಿ 2 ಮಾರ್ಕ್ಸಿಗೆ ಅಂತಂದ್ರೆ ಬರ್ಕೊಡಿ. ಇಲ್ಲಿ 4 ಮಾರ್ಕ್ಸಿನ ಕ್ವಶನ್ ಕೇಳ್ತಾನೆ ಈ ಕಾನ್ಸೆಪ್ಟ್ ಒಳಗವ. ರೈಟ್, ಆದ್ರೆ ಲಿಮಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದು ನೋಡು at x equal to 3 ಒಂದ ಟೈಮ್ ಕೊಟ್ಟಾನ. ಈಗ ಲೆಸ್ ದೆನ್ 3 ಗ್ರೇಟರ್ ದೆನ್ 3 ಹಂಗೇನ್ ಕೊಟ್ಟಿಲ್ಲ ಅವ. ಸೊ ಸಿಂಪಲ್ ಆಗಿ ಒಂದ ಸಲ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡೋ ನೆಸೆಸರಿ ಇಲ್ಲ. ಲಿಮಿಟ್ ಆಸ್ x ಟೆನ್ಸ್ ಟು 3 ಒಂದ ಸಲ f of x is equal to 2 as it is, ಸಾರಿ ಫಂಕ್ಷನ್ ಬರೀರಿ. ಇದೇನ್ ಬರೀತೀರಿ, ಲಿಮಿಟ್ ಆಸ್ x ಟೆನ್ಸ್ ಟು 3 ಫಂಕ್ಷನ್ ಚೂಸ್ ಮಾಡ್ರಿ. ಫಸ್ಟ್ ಫಂಕ್ಷನ್ ಏನೈತಿ 2x square minus 1 ಐತಿ. ಸೊ ಹಂಗಾರೆ ಎಲ್ಲಿ x ಐತಿ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ 3 ಅಂತಂದು ಲಿಮಿಟ್ ಅಪ್ಲೈ ಮಾಡ್ರಿ. ಹಂಗಾರೆ ಲಿಮಿಟ್ ಆಸ್ x ಟೆನ್ಸ್ ಟು 3 ಅಪ್ಲೈ ಈಗ ಅಪ್ಲೈ ಮಾಡಿಬಿಟ್ರಿ. ಬರ್ಕೊ ತಗೊಂಡಿರೋದು ಇದನ್ನ ಲಿಮಿಟ್ ಅಪ್ಲೈ ಮಾಡಿಬಿಟ್ರಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಯ್ತು ಹಂಗಾರೆ, ಈಗ x ಜಗದಾಗ 3 ಹಾಕಿದ್ರೆ 2 as it is. ಈಗ ಲಿಮಿಟ್ ಅಪ್ಲೈ ಮಾಡಕತ್ತೀರಿ ಅಂದ್ರೆ ಮತ್ತೆ ಲಿಮಿಟ್ ಆಸ್ x ಟೆನ್ಸ್ ಟು 3 ಅಂತ ಬರೆಯಂಗಿಲ್ಲ. ಯಾಕಂದ್ರೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಇವಾಗ ನೀವು 3 ಸ್ಕ್ವೇರ್ ಅಪ್ಲೈ ಮಾಡಿಬಿಟ್ಟು ಈಗ x ಜಗದಾಗ 3 ಹಾಕಿಬಿಟ್ಟು ಹಂಗ ಸೈಡ್ ಬರೆಯಂಗಿಲ್ಲ. ಮತ್ತೀಗ 3 ಸ್ಕ್ವೇರ್ 9, 9 2 18, 18 ಒಳಗೆ 1 ಹೋದ್ರೆ 17. ರೈಟ್. ಸೊ ನೆಕ್ಸ್ಟ್ ಏನ್ ಮಾಡ್ತೇವೆ ಹಂಗಾರೆ, ಈಗ ಡೈರೆಕ್ಟ್ಲಿ ಎಫ್ ಆಫ್ ಎ ಬರಿಬೇಕು. ಎಫ್ ಆಫ್ ಎ ಚೆಕ್ ಮಾಡ್ಬೇಕು. ಎಫ್ ಆಫ್ ಎ ಅಂತಂದ್ರೆ ಎಫ್ ಆಫ್ 3 ಚೆಕ್ ಮಾಡ್ಕೋಬೇಕು. ಎಫ್ ಆಫ್ 3 ಚೆಕ್ ಮಾಡ್ಕೊಂಡ್ರೆ ಏನಕ್ಕೈತಿ, ಡೈರೆಕ್ಟ್ ಆಗಿ 3 ಸಬ್ಸ್ಟಿಟ್ಯೂಷನ್ ಮಾಡಿ 2 as it is in the place of x 3 ಸ್ಕ್ವೇರ್ ಮೈನಸ್ 1. ಸೊ ಎಷ್ಟಾತ್ ಹಂಗಾರೆ, ಈಗ ಇದು 3 ಸ್ಕ್ವೇರ್ 9, 9 2 18, 18 ಒಳಗೆ 1 ಹೋದ್ರೆ 17. ಸೊ ಹಂಗಾರೆ ನಮ್ಗೇನ್ ಸಿಕ್ತಂಗಾರ, ಈಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 3 ಲಿಮಿಟ್ ಅಪ್ಲೈ ಮಾಡಿದ ಮೇಲೆ ಮತ್ತು ಅಥವಾ ಡೈರೆಕ್ಟ್ ಆಗಿ 3 ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಎರಡು ಏನ್ ಬಂತು, ಈಕ್ವಲ್ ಬಂತು. ಈಕ್ವಲ್ ಬಂದಿದ್ದಕ್ಕೆ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 3. therefore ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 3 ಅಂತ ಬರೆದ್ಬಿಟ್ರೆ ಮುಗಿದೋಯ್ತು. ಇಷ್ಟೇ ಇದು. ರೈಟ್. ಸೊ ಅದೇ ರೀತಿ ಈ ಥರ್ಡ್ ಕ್ವಶನ್ ಒಳಗ ಅದ್ರಾಗ ಎ ಬಿ ಸಿ ಡಿ ಅಂತ ಕ್ವಶನ್ ಕೊಟ್ಟಾನ. ಅದ್ರಾಗ ಎ ಕ್ವಶನ್ ಎಫ್ ಆಫ್ ಎ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಐತಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಐತಿ. ಇಲ್ಲಿ ನೋಡ್ರಿ ಯಾವುದೇ ರೀತಿ ಆಟ್ ಎಕ್ಸ್ ಈಕ್ವಲ್ ಟು 1 ಆಟ್ ಎಕ್ಸ್ ಈಕ್ವಲ್ ಟು 2 ಹಿಂಗ್ ಕೊಟ್ಟಿಲ್ಲ. ಆಟ್ ಎಕ್ಸ್ ಈಕ್ವಲ್ ಟು 3 ಕೊಟ್ಟಿದ್ದಲ್ಲ, ಹಿಂಗೇನ್ ಕೊಟ್ಟಿಲ್ಲ. ನಾವು ಸಿಂಪಲ್ ಆಗಿ ಎಕ್ಸ್ ಮೈನಸ್ 5 ಅಷ್ಟೇ ಕೊಟ್ಟಾನ. ಅಂದ್ರೆ ಇನ್ ಜನರಲ್ ಎಲ್ಲಾ ಟರ್ಮಿಗೂ ಚೆಕ್ ಮಾಡ್ಬೇಕಂಗ ನೀ. ಹಂಗ ನಾವೇನ್ ಮಾಡ್ಬೇಕಂಗ, ನಮ್ದು ಕಾನ್ಸೆಪ್ಟ್ ಏನೈತಿ, ಈಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮತ್ತು ಡೈರೆಕ್ಟ್ ಆಗಿ ಎಫ್ ಆಫ್ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಎರಡು ಏನ್ ಬರ್ಬೇಕಪ್ಪ, ಈಕ್ವಲ್ ಬರ್ಬೇಕು. ಈ ತರ ಬಂತು ಅಂತಂದ್ರೆ ಅದು ಕಂಟಿನ್ಯೂಸ್. ನೀವು ಒಂದ ಮಾರ್ಕ್ಸ್ ಕ್ವಶನ್ ಇತ್ತು ಅಂತಂದ್ರೆ ಇದು ಲೀನಿಯರ್ ಫಂಕ್ಷನ್. ಲೀನಿಯರ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಆಟ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸೊ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇದ್ದಾಗ ಕಂಟಿನ್ಯೂಸ್ ಅಂತ ಬರ್ದ್ ಬಿಡ್ಬೇಕು. ಇದನ್ನ ಅಷ್ಟೇ ಲಿಮಿಟ್ ಅಪ್ಲೈ ಮಾಡಿ ಚೆಕ್ ಮಾಡವಪ್ಪ ಅಂತಂದ್ರೆ ಬರೀ ಚೆಕ್ ಮಾಡಂಗ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು, ಈಗ ಯಾವ ನಂಬರ್ ಅಂತೂ ಗೊತ್ತಿಲ್ಲ ನಂಗೆ, ಪರ್ಟಿಕ್ಯುಲರ್ ನಂಬರ್ ಕೊಟ್ಟಿಲ್ಲ, ಎ ಅಂತ ತಗೊಂಡ್ಬಿಡೋಣ. ಫಾರ್ಮುಲಾ ಒಳಗೆ ಇತ್ತಲ್ಲ ಅದನ್ನ ತಗೊಂಡ್ಬಿಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ. ಫಂಕ್ಷನ್ ಏನೈತಿ ಚೂಸ್ ಮಾಡ್ರಿ. ಫಂಕ್ಷನ್ ಎಕ್ಸ್ ಮೈನಸ್ 5 ಐತಿ. ಸೊ ಹಂಗಾರೆ ಎಕ್ಸ್ ಜಗದಾಗ ಎ ಸಬ್ಸ್ಟಿಟ್ಯೂಷನ್ ಮಾಡ. ಎಕ್ಸ್ ಜಗದಾಗ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನ್ ಬರುತ್ತೆ, ಎ ಬರ್ತೈತಿ. ಎ ಮೈನಸ್ 5 ಬಂತು. ಇದನ್ನ ಪೆಂಡಿಂಗ್ ಇಡಂಗ. ಈ ಕಡೆ ಇದನ್ನ ಸಾಲ್ವ್ ಮಾಡು. ಎಫ್ ಆಫ್ ಎ ಚೆಕ್ ಮಾಡು. ಟರ್ಮ್ 1 2 3 ಕೊಟ್ಟಿಲ್ಲ, ತಗೊಳ್ಳೋದೇ ಎ, ನಾವೇ ಎ ತೊಗೊಂಡ್ಬಿಟ್ಟೇವಿ ಈಗ ಹಂಗಾರೆ. ಸೊ ಅಂದ್ರೆ ಇನ್ ಜನರಲ್ ಎಲ್ಲಾ ಎ ಅಂದ್ರೆ ಎಲ್ಲಾ ರಿಯಲ್ ನಂಬರ್ ಅಂತ ಹೇಳ್ದಂಗೆ ಮೀನಿಂಗ್ ಅದ. ಸೊ ಹಂಗಾರೆ
ಎಕ್ಸ್ ಜಾಗದಾಗ ಏನ್ ಮಾಡೋಣ, ಎ ಮಾಡೋಣ. ಎ ಹಾಕಿದ್ರೆ ಎ ಮೈನಸ್ 5 ಬಂತು. ಸೊ ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಎ ಮೈನಸ್ 5, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಎ ಮೈನಸ್ 5. ಸೊ ಎರಡು ಸಿಚುವೇಶನ್ ನೋಡಿದ್ರೆ ಎರಡು ಈಕ್ವಲ್ ಅದು. ದೇರ್ ಫೋರ್ ಏನಾಕೈತಿ, ದೇರ್ ಫೋರ್ ಅಂತ ಹಾಕಿ ವಾಪಸ್ ಇದನ್ನ ಬರ್ದ್ಬಿಡ್ರಿ. ಇದನ್ನ ಬರೋದು ದೇರ್ ಫೋರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ ಅಂತ ಬರ್ದ್ಬಿಡ್ರಿ. ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ ಅಂತ ಬರ್ದ್ಬಿಟ್ರೆ ಇದು ಮುಗೀತು. ನೆಕ್ಸ್ಟ್ ಈ ಕ್ವಶನ್ ಇದು ನೋಡ್ರಿ, 1/x-5 ಐತಿ. ನ್ಯೂಮಿನೇಟರ್ ಏನೈತಿ, 1 ಐತಿ, ಕಾನ್ಸ್ಟೆಂಟ್ ಫಂಕ್ಷನ್. ಡಿನಾಮಿನೇಟರ್ 1 ಏನೈತಿ, x-5 ಐತಿ, ಇದು ಲೀನಿಯರ್ ಫಂಕ್ಷನ್. ನ್ಯೂಮಿನೇಟರ್ ಕಾನ್ಸ್ಟೆಂಟ್ ಫಂಕ್ಷನ್, ಡಿನಾಮಿನೇಟರ್ ಲೀನಿಯರ್ ಫಂಕ್ಷನ್. ಅಂದ್ರೆ ಇದು ಪೊಲಿನಾಮಿಯಲ್, ಇದು ಪೊಲಿನಾಮಿಯಲ್, ಎರಡು ಪೊಲಿನಾಮಿಯಲ್ ಅದಾವ ಅಂದ್ರೆ ಇದಕ್ಕೆ ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ. ಇಫ್ ನ್ಯೂಮಿನೇಟರ್ ಈಸ್ polynomial and the denominator is polynomial, then we call it as a rational function. The rational function ಅಂತ ಕರಿಬಹುದು. ಸೊ ರ್ಯಾಷನಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಡಿನಾಮಿನೇಟರ್ 0 ಆಗಬಾರ್ದು. ಸೊ ಹಂಗಾರೆ x 5 ಆದಾಗ 0 ಆಕೈತಲ್ಲ, ಸೊ 5 ಅನ್ನ ಬಿಟ್ಟು ಇನ್ನು ಉಳಿಕಿದ ಎಲ್ಲಾ ರಿಯಲ್ ನಂಬರ್ ಒಳಗೂ ಇದು ಕಂಟಿನ್ಯೂಸ್ ಆಕೈತೆ ಅಂತ ಬರ್ಬಿಡ್ಬೋದು. 1 ಮಾರ್ಕ್ಸ್ ಒಳಗ ನೀವು ಸಾಲ್ವ್ ಮಾಡ್ಲಾರ್ದ ಬರಿಬಹುದು. ಸೊ ಅದ 2 ಮಾರ್ಕ್ಸಿಗೆ ನೀವು ಏನ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಸೇಮ್ ಇದನ್ನ ಅಪ್ಲೈ, ಇದ ಟೈಪ್ ಚೆಕ್ ಮಾಡ್ಬೇಕು. ಇವಾಗ ಈಗ ಏನ್ ಮಾಡ್ತೀರಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು, ಈಗ ಯಾವ ನಂಬರ್ ಆಟ್ ಎಕ್ಸ್ ಈಕ್ವಲ್ ಟು 5, 10, 1, 2, 3 ಅಂತ ಏನು ಕೊಟ್ಟಿಲ್ಲ. ಇದು ಕಂಡೀಷನ್ ಇದೆ, 5 ಆಗ್ಬಾರ್ದು ಅಂತ ಕಂಡೀಷನ್ ಅದ. ಅಂದ್ರೆ 5 ಆತಂದ್ರೆ ಮತ್ತೆ ಇನ್ಫಿನಿಟಿ ಆಗಿಬಿಡ್ತೈತಲ್ಲ, 5 - 5 0 ಇನ್ಫಿನಿಟಿ ಆಗಿಬಿಡ್ತೈತಲ್ಲ, ಅದಕ್ಕೆ ಹಿಂಗೆ 5 ತೊಗೊಳಕ್ ಹೋಗ್ಬಿಡಪ್ಪ ಅಂತ ಕ್ವಶನ್ದಾಗ ಕೊಟ್ಟ ನಾವು. ಸೊ ಈಗ ನಾವು ಚೆಕ್ ಅಂದ್ರೆ ಆಟ್ ಅಂತ ಏನು ಕೊಟ್ಟಿಲ್ಲ ನಾವು. ಸೊ ಇನ್ ಜನರಲ್ ನಾವು ಎ ಅಂತ ತಗೊಂಡ್ಬಿಡೋದು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಏನೈತಿ, ಇದೈತಿ, ಇದು ಚೂಸ್ ಮಾಡು. 1/x-5 ಐತಿ. ಸೊ ಈಗ ಲಿಮಿಟ್ ಅಪ್ಲೈ ಮಾಡ. ಲಿಮಿಟ್ ಅಪ್ಲೈ ಮಾಡ್ತಿ ಅಂತಂದ್ರೆ 1/x ಜಗದಾಗ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ a - 5 ಬಂತು. 1/a - 5 ಬಂತು. ಈಗ ಇದು ಈ RHS ಚೆಕ್ ಮಾಡ್ಬೇಕು, ಎಫ್ ಆಫ್ ಎ ಚೆಕ್ ಮಾಡ್ಕೋಬೇಕು. ಎಫ್ ಆಫ್ ಎ ಚೆಕ್ ಮಾಡಿ. ಎಫ್ ಆಫ್ ಎ ಅಂತ ಡೈರೆಕ್ಟ್ ಆಗಿ ಎ ಸಬ್ಸ್ಟಿಟ್ಯೂಷನ್ ಮಾಡಿಲ್ಲ. 1/x ಜಗದಾಗ ಎ ಹಾಕಿದ್ರೆ a - 5, ಇದು ಸೇಮ್ ಬಂತು, ಈಕ್ವಲ್ ಬಂತೋದಿಲ್ಲ. ಈಕ್ವಲ್ ಬಂತಂದ್ರೆ ಮುಗಿದೋತು. ಅಂದ್ರೆ ಏನಂಗಾರ therefore here limit as x tends to a, f of x is equal to f of a. ಎರಡು ಕಡೆ ಈಕ್ವಲ್ ಬಂದಾವು. ಎರಡು ಕಡೆ ಈಕ್ವಲ್ ಬಂದ್ರ ಫಂಕ್ಷನ್ ಈಸ್ ಕಂಟಿನ್ಯೂಸ್ at all x belongs to real number. ಅವ 5 ತಗೊಳಕ್ ಹೋಗ್ಬೇಡ ಅನ್ನೋದಿಲ್ಲ, 5 ಒಂದನ್ನ ಬಿಟ್ಟು ಅವು ಹೇಳ್ಯಾನು. ಮತ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ 5 ಹಾಕಿದ್ರೆ ಏನ್ ಆಕೈತಿ, 5 - 5 0 ಈಗ ಮತ್ತೆ ನಾಟ್ ಡಿಫೈನ್ ಆಕೈತಿ. ಸೊ ಅದಕ್ಕೆ 5 ಒಂದನ್ನ ಬಿಟ್ಟು. ಸೊ ಬಟ್ ನೀವು ಥಿಯರಾಟಿಕಲ್ ಕಾನ್ಸೆಪ್ಟ್ ಇದ್ದ ವಿಡಿಯೋ ನೋಡಿದ್ರಿ ಅಂತಂದ್ರೆ ಇದಿಷ್ಟು ಸಾಲ್ವ್ ಮಾಡೋ ನೆಸೆಸರಿ ಇಲ್ಲ. ಇದೆಲ್ಲಿ ಕಂಟಿನ್ಯೂಸ್ ಆಕೈತಿ ಅಂದ್ರೆ ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ ಯಾವಾಗ 0 ಆಕೈತಿ, ಎಕ್ಸ್ ಜಗದಾಗ 5 ಹಾಕಿದಾಗ 0 ಆಕೈತಿ. ಹಂಗಾರೆ ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ 5, r - 5 ಇತ್ತಂತ ತಿಳ್ಕೊ, ಆಪ್ಷನ್ ಟಿಕ್ ಹಾಕ್ಬೇಕು ಅಷ್ಟೇ. ಅಂದ್ರೆ r - 5 ಒಳಗ ಇಷ್ಟು ಸ್ಪೇಸ್ ಒಳಗೆ ಏನಕೈತದ, ಇಷ್ಟು ನಂಬರ್ ಒಳಗ ಕಂಟಿನ್ಯೂಸ್ ಆಕೈತಿ. r - 5 ಒಳಗ ಕಂಟಿನ್ಯೂಸ್ ಆಕೈತಿ. ಬಟ್ 5 ಒಂದು ಆಗ್ಬಾರ್ದು ಇದ್ರಾಗ, ರೈಟ್. ಸೊ ಈಗ ಏನಾಯ್ತು, ಥರ್ಡ್ ಮೇನ್ ಒಳಗ ಎ ಬಿ ಆಯ್ತು. ಈಗ ಸಿ ಚೆಕ್ ಮಾಡೋಣ. ಇಲ್ಲಿ ಸ್ಪೇಸ್ ಇಲ್ಲ, ಆ ಕಡೆ ಸಾಲ್ವ್ ಮಾಡ್ತೀನಿ. ಬರ್ಕೋರಿ ಚೆಕ್ ಮಾಡೋಣ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಅದ್ರೊಳಗೆ ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x² - 25 / x + 5 ಐತಿ. ಸೊ ನಾವು ಇವಾಗ ಏನ್ ಮಾಡ್ಬೇಕು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಪ್ರೂವ್ ಮಾಡಿದ್ವಿ ಅಂತಂದ್ರೆ ಈ ಫಂಕ್ಷನ್ ಏನಾಕೈತಿ, ಕಂಟಿನ್ಯೂಸ್ ಆಕೈತಿ. ಸೊ ಇಲ್ಲಿ ಒಂದ ಫಂಕ್ಷನ್ ಐತಿ, ಎಕ್ಸ್ ಇಸ್ ಲೆಸ್ ದೆನ್ 5 ಗ್ರೇಟರ್ ದೆನ್ 5 ಇದ್ದಾಗ ಬೇರೆ ಬೇರೆ ಫಂಕ್ಷನ್ ಅಂತೇನಿಲ್ಲ. ಸೊ LHL RHL ಚೆಕ್ ಮಾಡುವಂತ ಯಾವುದೇ ಜರೂರತ್ತಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ಕೋಬೇಕು, ಇದನ್ನಿಷ್ಟು ಚೆಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಎಫ್ ಆಫ್ ಎಕ್ಸ್ ಫಸ್ಟ್ ಇದನ್ನ ಚೂಸ್ ಮಾಡ್ಕೊಳ್ಳೋಣ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಎಫ್ ಆಫ್ ಎಕ್ಸ್. ಎ ಅಂದ್ರೆ ಏನ್ ಮಾಡೋಣ, ಇಲ್ಲಿ ಏನ ಬರ್ದ್ಬಿಡೋಣ. ಯಾಕಂದ್ರೆ at x equal to 1, 2, 3 ಅಂತ ಯಾವ್ದು ಕೊಟ್ಟೇ ಇಲ್ಲ. ಸೊ ಇನ್ ಜನರಲ್ ಏನೋ ತಗೊಂಡ್ಬಿಡುನು. ಸೊ ಈ ಫಂಕ್ಷನ್ ಏನೈತಿ ಆಸ್ ಇಟ್ ಇಸ್ ಬರ್ತೇವೆ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೋತ ಹೋಗ್ರಿ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x² ಆಸ್ ಇಟ್ ಈಸ್. ಫಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ. x² ಆಸ್ ಇಟ್ ಈಸ್. ಈ 25 ಏನ್ ಬರಿಬಹುದು, ನಾನು 5² ಅಂತ ಬರಿಬಹುದು, ಡಿವೈಡೆಡ್ ಬೈ x + 5. ಸರ್ ಡೈರೆಕ್ಟ್ ಆಗಿ ಎ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಸಿಂಪ್ಲಿಫೈ ಮಾಡ್ಬೇಕಾಗೈತಿ. ಓಕೆ, ರೈಟ್. ಸೊ ಈಗ ಬಟ್ ಏನ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಫಸ್ಟ್ ಸಿಂಪ್ಲಿಫೈ ಮಾಡಿದ್ಮೇಲೆ ಲಿಮಿಟ್ ಅಪ್ಲೈ ಮಾಡ್ರಿ. ಇದು ನೆನ್ಪಿಟ್ಕೊಂಡ್ಬಿಟ್ರಿ. ಫಸ್ಟ್ ಸಿಂಪ್ಲಿಫೈ ಆಗೋದಿತ್ತಂದ್ರೆ ಸಿಂಪ್ಲಿಫೈ ಮಾಡ್ಕೊಂಡು ಲಾಸ್ಟಿಗೆ ಲಿಮಿಟ್ ಅಪ್ಲೈ ಮಾಡ್ಕೊರಿ. ಸೊ ಇಲ್ಲಿ ಏನಾಕೈತಿ, ಇದು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ,
x square minus 5 square ಐತಲ್ಲ, it is in the form of a square minus b square. a square minus b square ಫಾರ್ಮುಲಾ ಏನೈತೆ ನಮ್ದು? a square minus b square ಫಾರ್ಮುಲಾ a minus b into a plus b ಅಂತ ಫಾರ್ಮುಲಾ ಐತಿ. ಸೊ ಹಂಗಾರ ಇಲ್ಲಿ ನಾವ್ ಏನ್ ಅಪ್ಲೈ ಮಾಡ್ಕೋಬಹುದು ಹಂಗಾರ x minus 5 into x plus 5 ಅಂತ ಬರ್ಕೋಬಹುದು. ಯಾವುದು ನ್ಯೂಮಿನೇಟರ್ ನ ಈ ರೀತಿ ಬರ್ಕೋಬಹುದು ನಾನು. ಸೊ ಹಂಗ ಡಿನಾಮಿನೇಟರ್ ಏನ್ ಮಾಡೋಣ? ಡಿನಾಮಿನೇಟರ್ ಆಸ್ ಇಟ್ ಇಸ್ x plus 5 ಬರ್ಕೊಳ್ಳೋಣ. x plus 5 ಬರ್ಕೊಳ್ಳೋಣ. ಈ x plus 5 ಈ x plus 5 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಉಳಿತೈತಿ? ಜಸ್ಟ್ x minus 5 ಉಳಿತೈತಿ. ರೈಟ್, x minus 5 ಉಳಿತೈತಿ. ಸೊ ಹಂಗಾರೆ ಈಗ ಏನ್ ಮಾಡೋ? ಎಫ್ ಆಫ್ ಎ ಚೆಕ್ ಮಾಡೋಣ. ಎಫ್ ಆಫ್ ಎ ಅಂತಂದ್ರೆ ಏನ? ಡೈರೆಕ್ಟ್ ಆಗಿ ನಾವು ಇದ ಕ್ವಾಂಟಿಟಿ ಒಳಗೆ ಎ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು ಎಫ್ ಆಫ್ ಎ ಅಂದ್ರೆ. ಸೊ ಇಲ್ಲಿ ಎಕ್ಸ್ ಜಗದಾಗ ಏನ್ ಮಾಡೋಣ? ಸೊ ಇಲ್ಲಿ ಲಿಮಿಟ್ ಅಪ್ಲೈ ಮಾಡ್ಲಿಲ್ಲಲ್ಲ, ಇಲ್ಲಿ ಲಿಮಿಟ್. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಇತ್ತಲ್ಲ, ಸೊ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನ್ ಬರುತ್ತೆ? ಇಲ್ಲಿ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎ ಮೈನಸ್ 5 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಆಗಿ ಎ ಸಬ್ಸ್ಟಿಟ್ಯೂಷನ್ ಮಾಡಿ. ಇಲ್ಲಿ ಡೈರೆಕ್ಟ್ ಆಗಿ ಎ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ ಕೆಳಗಡೆ ಎ ಪ್ಲಸ್ 5. ರೈಟ್. ಸೊ ಇದನ್ನ ನೀನು ಸಿಂಪ್ಲಿಫಿಕೇಶನ್ ಮಾಡಕ್ ಹೋದ್ರೆ ಎ ಸ್ಕ್ವೇರ್ ಮೈನಸ್ 25 ಅಗೇನ್ 25 ಏನ್ ಬರ್ಕೋಬಹುದು? 5 ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಹಂಗಾರೆ ಏನ್ ಬರ್ಕೋಬಹುದು? ಇದನ್ನ 25 ನ 5 ಸ್ಕ್ವೇರ್ ಅಂತ ಬರ್ಕೋಬಹುದು. ಕೆಳಗಡೆ ಎ ಪ್ಲಸ್ 5 ಆಸ್ ಇಟ್ ಇಸ್. ಮುಂದಿನ ಸ್ಟೆಪ್ ಒಳಗೆ ಏನ್ ಮಾಡ್ತೀನಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂದ್ರೆ ಎ ಮೈನಸ್ 5 ಇಂಟು ಎ ಪ್ಲಸ್ 5. ಕೆಳಗಡೆ ಇರೋ ಎ ಪ್ಲಸ್ 5 ಆಸ್ ಇಟ್ ಇಸ್ ಹಂಗ ಬರೀತೇನೆ. ಸೊ ಹಂಗಾರೆ ಇಲ್ಲಿ ಎ ಪ್ಲಸ್ 5 ಕ್ಯಾನ್ಸಲ್ ಆದ್ರೆ ಏನ್ ಉಳಿತೈತಿ? ಇಲ್ಲಿ ಎ ಮೈನಸ್ 5 ಉಳಿತೈತಿ. ಸೊ ಎಫ್ ಆಫ್ ಎ ಡೈರೆಕ್ಟ್ ಚೆಕ್ ಮಾಡಿದಾಗ ಎಫ್ ಆಫ್ ಎ ಮೈನಸ್ 5 ಬಂತು. ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಎ ಮೈನಸ್ 5 ಬಂತು. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯ್ತು. ಸೊ ಹಂಗಾರೆ ಲೆಫ್ಟ್ ಸೈಡ್ ಕ್ವಾಂಟಿಟಿ ರೈಟ್ ಸೈಡ್ ಕ್ವಾಂಟಿಟಿ ಈಕ್ವಲ್ ಆದ್ರೆ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಬಟ್ ಒಂದ್ ಆಗಂಗಿಲ್ಲ. ಯಾವಾಗ ಆಗಂಗಿಲ್ಲ? ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಮೈನಸ್ 5 ಅಂದನಲ್ಲ. ಸೊ ಕಂಟಿನ್ಯೂಸ್ ಆಟ್ ಬರ್ಕೋಬೇಕಿಲ್ಲ ನೀವು. ಇನ್ ಒಂದು ನೋಟ್ ಬರ್ಕೋಬೇಕಂದ್ರೆ ಇಲ್ಲಿ ಏನ್ ಬರ್ಕೋತೀರಿ ಅಂದ್ರೆ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಟ್ all x belongs to real number. ಬಟ್ ಈ ಮೈನಸ್ 5 ಒಂದನ್ನ ಬಿಟ್. ಯಾಕೆ ಹೇಳ? ಮೈನಸ್ 5 ಹಾಕಿದ್ರೆ ಏನ್ ಆಕೈತಿ? ಇಲ್ಲಿ ನಾಟ್ ಡಿಫೈನ್ ಆಕೈತಿ. ಮೈನಸ್ 5 ಹಾಕಿದ್ರೆ ನಾಟ್ ಡಿಫೈನ್ ಆಕೈತಿ. ಅದಕ್ಕೆ ಮೈನಸ್ 5 ಒಂದನ್ನ ಬಿಟ್ ಇನ್ನು ಉಳ್ಕಿ ಸ್ಪೇಸ್ ಒಳಗ ಕಂಟಿನ್ಯೂಸ್ ಆಕೈತಿ. ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಇದನ್ನ ಇಷ್ಟೆಲ್ಲ ಸಾಲ್ವ್ 1 ಮಾರ್ಕ್ಸ್ ಕೊಟ್ಟಿದ್ದಂದ್ರೆ ಇಷ್ಟೆಲ್ಲ ಸಾಲ್ವ್ ಮಾಡೋ ನೆಸೆಸರಿ ಇಲ್ಲ. ಇವ ಎಲ್ಲ ಕಡೆ ಕಂಟಿನ್ಯೂಸ್ ಆಗ್ತಾನ. ಬಟ್ ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ 0 ಯಾವಾಗ ಆಗಬಾರ್ದು? ಯಾವಾಗ ಆಕೈತಿ? ಡಿನಾಮಿನೇಟರ್ ಯಾವಾಗ 0 ಆಕೈತಿ? ಎಕ್ಸ್ ಜಗದಾಗ ಮೈನಸ್ 5 ಹಾಕಿದಾಗ ಮೈನಸ್ 5 ಪ್ಲಸ್ 5 ಆಗಿ 0 ಆಕೈತಿ. ಸೊ ಮೈನಸ್ 5 ಒಂದನ್ನ ಬಿಟ್ಟು ಇನ್ನು ಉಳ್ಕಿದ ಎಲ್ಲಾ ಟರ್ಮಿಗೂ ಓಕೆ. ಸೊ ಹಂಗಾರ ರಿಯಲ್ ನಂಬರ್ ಒಳಗೆ ಮೈನಸ್ 5 ಒಂದನ್ನ ಬಿಟ್ ಬಿಡ್ರಿ, ಇನ್ನು ಉಳ್ಕಿದ ಎಲ್ಲಾ ಕಡೆ ಕಂಟಿನ್ಯೂಸ್ ಆಕೈತಿ ಅಂತ ಹೇಳ್ದಂಗ ಅದ. ರೈಟ್. ಸೊ ಇದನ್ನ ಬರ್ಕೊಳ್ರಿ. ಥರ್ಡ್ ಡಿ ಚೆಕ್ ಮಾಡ್ಕೊಳ್ಳಿ. ಡಿ ಮಾಡ್ಯುಲಸ್ ಬಗ್ಗೆ ಐತಿ, ಇಂಪಾರ್ಟೆಂಟ್, ಅದನ್ನ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಫಂಕ್ಷನ್ ಏನೈತೆ ನಮ್ದು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 5 ಐತಿ. ನಿಮ್ಮ ಮಾಡ್ಯುಲಸ್ ಫಂಕ್ಷನ್ ಡೆಫಿನಿಷನ್ ಗೊತ್ತಿರಬೇಕು. ಮಾಡ್ಯುಲಸ್ ಫಂಕ್ಷನ್ ಡೆಫಿನಿಷನ್ ಏನಿತ್ತು ನಮ್ದು? ಮಾಡ್ಯುಲಸ್ ಫಂಕ್ಷನ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಒಳಗೆ ರಿಲೇಷನ್ ಫಂಕ್ಷನ್ ಒಳಗಾತ ಇನ್ನು ಉಳಿಕಿದ್ದೆಲ್ಲ ಕಡೆ ಸ್ಟಡಿ ಮಾಡಿರ್ತೀರಿ ನೀವು. ಸೊ ಮಾಡ್ಯುಲಸ್ ಫಂಕ್ಷನ್ ನಾನು ಇಂಟ್ರಡಕ್ಷನ್ ಪಾರ್ಟ್ ಒಳಗೂ ಹೇಳಿನಿ. ಈ ಚಾಪ್ಟರ್ ಇಂಟ್ರಡಕ್ಷನ್ ಪಾರ್ಟ್ ಒಳಗೂ ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳಿನಿ. ಸೊ ಮಾಡ್ಯುಲಸ್ ಫಂಕ್ಷನ್ ಏನ್ ಹೇಳ್ತಾ ನಾವು? ಮಾಡ್ಯುಲಸ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಗ್ರೇಟರ್ ದನ್ 0 ಇದ್ದಾಗ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದ್ದಾಗ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಮಾಡ್ಯುಲಸ್ ಏನು ವರ್ಕ ಇಲ್ಲ. ಸೊ ಅದು ಏನಾಕೈತಿ? ಪ್ಲಸ್ ಎಕ್ಸ್ ಆಕೈತಿ. ಅಕಸ್ಮಾತ್ ಎಕ್ಸ್ ಇಸ್ ಲೆಸ್ ದನ್ 0 ನೆಗೆಟಿವ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಕತ್ತಾಗ ಅದು ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಎಕ್ಸ್ಟ್ರಾ ಒಂದು ಮೈನಸ್ ಬೇಕು. ಅದಕ್ಕೆ ನೆಗೆಟಿವ್ ವ್ಯಾಲ್ಯೂ ಎಕ್ಸ್ ಎಲ್ಲ ನೆಗೆಟಿವ್ ಹಾಕಿತ್ತಂದ್ರೆ ಆ ಮೈನಸ್ ಈ ಮೈನಸ್ ಪ್ಲಸ್ ಆಗ್ಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಒಂದು ಮೈನಸ್ ಬೇಕಾಕೈತಿ. ಸೊ ಅದು ಮಾಡ್ಯುಲಸ್ ಆಫ್ ಫಂಕ್ಷನ್ ದ ಡೆಫಿನಿಷನ್. ಸೊ ಅದೇ ರೀತಿ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಹಂಗಾರೆ ನಾವು ಇದನ್ನ ಬ್ರೇಕ್ ಮಾಡ್ಕೊಳ್ಳೋದು. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 5 ಐತಲ್ಲ, ಇದನ್ನ ನಾವು ಬ್ರೇಕ್ ಮಾಡ್ಕೊಳ್ಳೋಣ. ಹೆಂಗ್ ಬ್ರೇಕ್ ಮಾಡ್ಕೊಳ್ಳೋಣ ಅಂದ್ರೆ ಈ ಎಕ್ಸ್ ಮೈನಸ್ 5 ಐತಲ್ಲ, ಈ ಎಕ್ಸ್ ಮೈನಸ್ 5 ಅಕಸ್ಮಾತ್ ಗ್ರೇಟರ್ ದನ್ ಆರ್ ಈಕ್ವಲ್ 0 ವ್ಯಾಲ್ಯೂ ಕೊಟ್ರ ಅದ ಕಾನ್ಸೆಪ್ಟ್ ನ ಫೀಲ್ ಮಾಡ್ಕೋರಿ. ಅದು ಪಾಸಿಟಿವ್ ವ್ಯಾಲ್ಯೂ ಕೊಡಾಕತ್ತಿತ್ತು ಅಂದ್ರ ಇದು ಒಳಗಡೆ ಎಕ್ಸ್ ಮೈನಸ್ 5 ಪಾಸಿಟಿವ್ ವ್ಯಾಲ್ಯೂ ಕೊಡಾತಿತ್ತು ಅಂದ್ರ ಮಾಡ್ಯುಲಸ್ ಡ್ಯೂಟಿನೇ ಇಲ್ಲ. ಹಂಗಾರೆ ಏನದ? ಎಕ್ಸ್ ಫಂಕ್ಷನ್ ಎಕ್ಸ್ ಮೈನಸ್ 5 ಬರ್ತೈತಿ. ಅಕಸ್ಮಾತ್ ಈ ಎಕ್ಸ್ ಮೈನಸ್ 5 ಏನಾದ್ರು ನೆಗೆಟಿವ್ ವ್ಯಾಲ್ಯೂ ಕೊಡಾಕತ್ತಪ್ಪ, ಅಕಸ್ಮಾತ್ ನಿನಗೆ ಏನಾರ ನೆಗೆಟಿವ್ ವ್ಯಾಲ್ಯೂ ಕೊಡಾಕತ್ತು ಅಂತಂದ್ರ ಇದನ್ನ ಏನಕ್ಕೈತೆ ಅಂದ್ರೆ ಈಗ ನೆಗೆಟಿವ್ ಇದ್ದಿದ್ದನ್ನ ಪಾಸಿಟಿವ್ ಮಾಡ್ಕೊಳಕ ಹೊರಗಡೆ ಎಕ್ಸ್ಟ್ರಾ ಒಂದು ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಹೊರಗಡೆ ಎಕ್ಸ್ಟ್ರಾ ಒಂದು ಮೈನಸ್ ಇಲ್ಲಿ ಏನ್ ಮಾಡ್ಬೇಕು? ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು.
ಈ ಫಂಕ್ಷನ್ ಮಾಡ್ಯುಲಸ್ ಫಂಕ್ಷನ್ ಅದ ಬ್ರೇಕ್ ಮಾಡಿದರೆ ಈ ರೀತಿ ಬರ್ತೈತೆ ಅದು. ಸೊ ಇದನ್ನ ನಾವು ಇನ್ನೊಂದ್ ಸ್ವಲ್ಪ ಹೆಂಗ್ ಬರಿಬಹುದು ಅಂದ್ರೆ ಸಿಂಪ್ಲಿಫೈಡ್ ಫಾರ್ಮೆಟ್ ಒಳಗ, ಇದನ್ನ ಸಿಂಪ್ಲಿಫೈಡ್ ಫಾರ್ಮೆಟ್ ಒಳಗ ಈ ಕಡೆ ಬರ್ರಿ ಕೆಳಗೆ ಬರೀನಿ. ಇದನ್ನ ಸಿಂಪ್ಲಿಫೈಡ್ ಫಾರ್ಮೆಟ್ ಒಳಗೆ ನಾ ಏನ್ ಬರಿತೀನಿ ಅಂತಂದ್ರೆ ಎಕ್ಸ್ ಮೈನಸ್ 5 ಆಸ್ ಇಟ್ ಈಸ್. ಈ -5 ಆ ಕಡೆ ಕರ್ಕೊಂಡು ಹೋಗಿ ಅನ್ಕೋರಿ, ಏನಾಗ್ತದ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಆತ. ಈ ಒಳಗಡೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಅಂದ್ರೆ 5 ಮೈನಸ್ ಎಕ್ಸ್ ಆತ. ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 5. ಪಾಸಿಟಿವ್ ಇದ್ದಿದ್ದು ಫಸ್ಟ್ ಬರ್ದೇನೆ ಇಷ್ಟ. ಈ -5 ಆ ಕಡೆ ಕರ್ಕೊಂಡು ಹೋಗು, ಅದು +5 ಆಕೈತಿ. ಸೊ ಈ ರೀತಿ ಫಂಕ್ಷನ್ ಆತ್ ನಮ್ದು ಎಫ್ ಆಫ್ ಎಕ್ಸ್. ಸೊ ಈ ರೀತಿ ಫಂಕ್ಷನ್ ಆತಂದ್ರೆ ಇಲ್ಲಿಂದ ನಾವೇನ್ ಮಾಡ್ಬೇಕಂದ್ರೆ ಈಗ ಈ ನಂಬರ್ ಇರೋದು ಒಂದ ನಂಬರ್ ಐತಿ 5, ಬಟ್ 5 ಲೆಫ್ಟ್ ಸೈಡ್ ಒಂದು ನಂಬರು, ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಐತಿ. ಸೊ ಹಂಗಾರೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಅಂತಂದ್ರೆ LHL ಚೆಕ್ ಮಾಡ್ಕೋಬೇಕು, RHL ಚೆಕ್ ಮಾಡ್ಕೋಬೇಕು. ಸೊ ಹಂಗ ನೋಡ್ರಿ, ನಿಮ್ಗೆ ಇನ್ನೂ ಕಾನ್ಸೆಪ್ಟ್ ಫೀಲ್ ಆಗ್ಬೇಕಾ ಅಂತಂದ್ರ ಇಲ್ಲಿ 5 ಅನ್ನೋ ನಂಬರ್ ಐತಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. 5 ಹಿಡ್ಕೊಂಡ ಮತ್ತು ಅದಕ್ಕಿಂತ ಜಾಸ್ತಿ ಇದ್ದಾಗ ಏನಕೈತಿ ಫಂಕ್ಷನ್ ಎಕ್ಸ್ ಮೈನಸ್ 5 ಐತಿ. ಅಕಸ್ಮಾತ್ 5ಕ್ಕಿಂತ ಕಡಿಮೆ ಲೆಸ್ ದೆನ್ 5 ಇದ್ದಾಗ ಏನೈತಿ ಫಂಕ್ಷನ್ 5 ಮೈನಸ್ ಎಕ್ಸ್ ಆಕೈತಿ. ಈ ಲೈನ್ ಡ್ರಾ ಮಾಡ್ಕೊಳ್ಳೋದು ಕಲ್ಕೊಂಡ್ರಿ ಅಂತಂದ್ರೆ ಇಂಥ ಕ್ವಶನ್ ಅಗದಿ ಈಸಿಯಾಗಿ ಸಾಲ್ವ್ ಮಾಡ್ಕೋತೀರಿ. ಇಲ್ಲಿ 5 ಅಂತ ನಂಬರ್ ಐತಲ್ಲ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂದ್ರೆ ಈ ಕಡೆ ಎಲ್ಲ 5ಕ್ಕಿಂತ ಜಾಸ್ತಿ ಇರ್ತಾವಲ್ಲ ಈ ಕಡೆ. ಸೊ ಈ ಕಡೆ ಎಲ್ಲ ಆ ಕಡೆ ಹೋದಂಗ್ ಜಾಸ್ತಿ ಆಕೈತಿ, 5 6 7 8 ಆಕೈತಿ. ಸೊ 5ಕ್ಕಿಂತ ಜಾಸ್ತಿ ಆದಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇದ್ದಾಗ ಫಂಕ್ಷನ್ ಏನೈತಿ ಎಕ್ಸ್ ಮೈನಸ್ 5 ಐತಿ, ಆ ಕಡೆ ಎಕ್ಸ್ ಮೈನಸ್ 5 ಬರ್ದೇನೆ. 5ಕ್ಕಿಂತ ಕಡಿಮೆ ಆದಾಗ ಎಕ್ಸ್ ಇಸ್ ಲೆಸ್ ದೆನ್ 5 ಅಂದ್ರೆ ಈ ಕಡೆ 4 3 2 1 ಈ ಕಡೆ 5ಕ್ಕಿಂತ ಕಡಿಮೆ ಆದಾಗ ಫಂಕ್ಷನ್ ಏನ್ ಬಂದೈತಿ 5 ಮೈನಸ್ ಎಕ್ಸ್ ಐತಿ, ಅದನ್ನ ಆ ಜಾಗಕ್ಕೆ ಅದನ್ನ ಬರ್ದೇನೆ 5 ಮೈನಸ್ ಎಕ್ಸ್. ಈಗ LHL RHL ಚೆಕ್ ಮಾಡ್ಕೋಬೇಕು, ರೈಟ್? ಈಗ LHL RHL ಚೆಕ್ ಮಾಡ್ಕೊಳ್ಳೋಣ. ಈ ಕಡೆ ಸಾಲ್ವ್ ಮಾಡೋಣ, LHL RHL ಸಾಲ್ವ್ ಮಾಡೋಣ. ರೈಟ್. ಸೊ ಇವಾಗ ಫಸ್ಟ್ LHL ಚೆಕ್ ಮಾಡ್ಕೋಬೇಕು, ಆಮೇಲೆ RHL ಚೆಕ್ ಮಾಡ್ಕೋಬೇಕು, ಆಮೇಲೆ ಎಫ್ ಆಫ್ ಎ ಚೆಕ್ ಮಾಡ್ಕೋಬೇಕು. LHL RHL ಈಕ್ವಲ್ ಇದ್ದಾಗ ಅಷ್ಟೇ ಎಫ್ ಆಫ್ ಎ ಚೆಕ್ ಮಾಡ್ಕೋರಿ. ಇಷ್ಟ LHL RHL ನಾಟ್ ಈಕ್ವಲ್ ಬಂತಂದ್ರೆ ಎಫ್ ಆಫ್ ಎ ಚೆಕ್ ಮಾಡ್ಕೊಳ್ಳೋ ಜರೂರತ್ತಿಲ್ಲ. ಸೊ ಹಂಗಾರೆ LHL ಚೆಕ್ ಮಾಡ್ಕೊಳ್ಳಿ. LHL ಏನೈತಿ, ಹೆಂಗ್ ಡಿನೋಟೇಟ್ ಮಾಡ್ತೀವಿ ಅಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ನಂಬರ್ ಯಾವ್ದೈತಿ ಪ್ರಾಬ್ಲಮ್ ಮೇಲೆ ಐತಿ 5 ಐತಿ. ಸೊ 5 ತಗೋಬೇಕು ಅದನ್ನ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5. LHL ಅಂದ್ರೆ ಮೈನಸ್ ಫಂಕ್ಷನ್. ಸೊ ನೆಕ್ಸ್ಟ್ ಏನ್ ಮಾಡು, ಲೆಫ್ಟ್ ಸೈಡ್ ಇರುವಂತ ಫಂಕ್ಷನ್ ಚೂಸ್ ಮಾಡು. ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಸೊ ಲೆಫ್ಟ್ ಸೈಡ್ ಫಂಕ್ಷನ್ ಯಾವ್ದೈತಿ 5, ಲೆಫ್ಟ್ ಸೈಡ್ ಯಾವ್ದೈತಿ ಈ ಕಡೆ 5 ಮೈನಸ್ ಎಕ್ಸ್ ಐತಿ. ಸೊ ಇಲ್ಲಿ 5 ಮೈನಸ್ ಎಕ್ಸ್ ಬರಿ. ಈಗ 5 ಎಕ್ಸ್ ಸಿಗದಾಗ 5 ಸಬ್ಸ್ಟಿಟ್ಯೂಷನ್ ಮಾಡಿ, ಎಕ್ಸ್ ಸಿಗದಾಗ 5 ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ ಅಂದ್ರೆ 5 ಮೈನಸ್ 5 0 ಬಂತು. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಅಂದ್ರೆ ಮತ್ತೆ ಲಿಮಿಟ್ ಬರೆಯಂಗಿಲ್ಲ, ಮತ್ತೆ ಲಿಮಿಟ್ ಎಸ್ ಎಕ್ಸ್ಟೆನ್ಸ್ ಟು 5 ಬರಂಗಿಲ್ಲ ಇದೆ. ಲಿಮಿಟ್ ಅಪ್ಲೈ ಮಾಡಿಬಿಟ್ಟು ಎಕ್ಸ್ ಸಿಗದಾಗ 5 ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ ಅಂದ್ರೆ ಲಿಮಿಟ್ ಅಪ್ಲೈ ಮಾಡ್ಕೊತ ಕೊಡಂಗಿಲ್ಲ ಮತ್ತೆ ಅದನ್ನ. ಓಕೆ, ನೆಕ್ಸ್ಟ್ ಇವಾಗ RHL ಅಂದ್ರೆ ಏನು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್. ರೈಟ್ ಸೈಡ್ ಫಂಕ್ಷನ್ ಯಾವ್ದೈತಿ 5 ಗೆ ರೈಟ್ ಸೈಡ್ ಎಕ್ಸ್ ಮೈನಸ್ 5 ಐತಿ ಅಂದ್ರೆ ಎಕ್ಸ್ ಮೈನಸ್ 5. ಇದ್ರಾಗ ನೋಡು 5 ಸಬ್ಸ್ಟಿಟ್ಯೂಷನ್ ಮಾಡಿ ಎಕ್ಸ್ 5 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅಗೇನ್ 5 ಮೈನಸ್ 5 0, ಎರಡು ಈಕ್ವಲ್ ಅದಾವುದಿಲ್ಲ. ಅವಾಗ ಎಫ್ ಆಫ್ ಎ ಚೆಕ್ ಮಾಡು. ಎಫ್ ಆಫ್ ಎ ಅಂತಂದ್ರೆ ಎಕ್ಸಾಕ್ಟ್ ಈಕ್ವಲ್ ಇದ್ದಾಗ ಫಂಕ್ಷನ್ ಏನೈತಿ. ಈಗ ಎ ಅಂದ್ರೆ ಏನ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ನೀನು 5 ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಯಾಕಂದ್ರೆ ಲಿಮಿಟ್ ಪಾಯಿಂಟ್ ಏನೈತಿ ನೀನು 5 ಐತಿ, ಲಿಮಿಟ್ ಪಾಯಿಂಟ್ 5 ಐತಿ, ಪ್ರಾಬ್ಲಮ್ ಮೇಲೆ ಐತಿ 5 ಐತಿ. ಸೊ ಹಂಗಾರೆ ಈಕ್ವಲ್ ಅಂದ್ರೆ ಏನೈತಿ 5 ನೋಡಿ, ಇದಕ್ಕೆ 5 ಗೆ ಟಚ್ ಮಾಡ್ಕೊಂಡು ತಗೊಂಡೋಗಿದ್ದ ಎಕ್ಸ್ ಮೈನಸ್ 5 ಇದ ಈಕ್ವಲ್ ಟು 5 ಫಂಕ್ಷನ್ ಇದು. ಕ್ವಶನ್ದಾಗ ನೋಡಿ ಗುರ್ತಾ ಹಿಡಿಬೇಕಂದ್ರೆ ಇಲ್ಲಿ ನೋಡಿ ಈಕ್ವಲ್ ಸಿಂಬಲ್ ಐತಿ, ಇಲ್ಲಿ ಈಕ್ವಲ್ ಸಿಂಬಲ್ ಐತಿ ಹೌದಿಲ್ಲ, ಇದ ಈಕ್ವಲ್ ಟು ಅಂದಂಗ. ಇಲ್ಲಿ ನೋಡಿ ಈಕ್ವಲ್ ಸಿಂಬಲ್ ಐತಿ ನೋಡಿ, ಈಕ್ವಲ್ ಐತಿ ಹೌದಿಲ್ಲ, ಈಕ್ವಲ್ ಟು 5. ಈಕ್ವಲ್ ಟು 5 ಇದ್ದಾಗ ಏನೈತಿ ಎಕ್ಸ್ ಮೈನಸ್ 5 ಐತಿ. ಸೊ ಹಂಗಾರ ಎಕ್ಸ್ ಮೈನಸ್ 5 ಎಕ್ಸ್ ಸಿಗದಾಗ 5 ಸಬ್ಸ್ಟಿಟ್ಯೂಷನ್ ಮಾಡು. ಎಕ್ಸ್ ಸಿಗದಾಗ 5 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 5 ಮೈನಸ್ 5 ಏನ್ ಬಂತು
0 ಬಂತು. ಸೊ ಹಂಗಾರೆ ಎಲ್ ಎಚ್ ಎಲ್ ಏನ್ ಬಂತು 0 ಬಂತು, ಆರ್ ಎಚ್ ಎಲ್ 0 ಬಂತು, ಎಫ್ ಆಫ್ ಏನೋ ಏನ್ ಬಂತ 0ನ ಬಂತು. ಸೊ ಹಂಗಾರ ನಾ ಬರಿಬಹುದು ಹಂಗಾರೆ ಹಿಯರ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ ಏನ್ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ 5 ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ ಎಫ್ ಆಫ್ 5. ಈ ಮೂರು ಈಕ್ವಲ್ ಇದ್ದು ಅಂತಂದ್ರ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಬರಿಬಹುದು. ಸೊ ಫಂಕ್ಷನ್ ಈಸ್ ಏನಂದ್ರ ಕಂಟಿನ್ಯೂಸ್, therefore this is continuous, therefore this is continuous, continuous at x equal to 5. ಸೊ ನಿಮಗೆ ಹೇಳ್ಬೇಕಂತಂದ್ರ ಇದೇನು ಮಾಡ್ಯುಲಸ್ ಫಂಕ್ಷನ್ ಇರ್ತಾವಲ್ಲ, ಮಾಡ್ಯುಲಸ್ ಫಂಕ್ಷನ್ ಕಂಟಿನ್ಯೂಸ್ ಆಟ್ ಆಲ್ ರಿಯಲ್ ನಂಬರ್ ಇರ್ತಾವ. ಬರೇ 5 ಅಂತ ಅಷ್ಟೇ ಅಲ್ಲ, 5, 6, 7, 8 ಬೇಕಾದ್ರೆ ತಗೋ. ಆಲ್ ಮಾಡ್ಯುಲಸ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಎವ್ರಿವೇರ್. ಇದನ್ನ ಥಿಯರಿಟಿಕಲ್ ಕಾನ್ಸೆಪ್ಟ್ ಒಳಗ ಕ್ಲಿಯರ್ ಆಗಿ ಹೇಳಿದ್ದೈತಿ. ಓಕೆ, ಸೊ ಈಗ ಯಾವ್ದಾದ್ರು ಥರ್ಡ್ ಕ್ವಶನ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಫೋರ್ತ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇದನ್ನ ಬರ್ಕೊಳ್ರಿ.